ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908ನ ಆರ್ಡರ್ 12 ರೂಲ್ 1ರ ಪ್ರಕಾರ ಒಂದು ಶೂಟ್ನ ಯಾವುದೇ ಪಾರ್ಟಿ ಅಪೋಸಿಟ್ ಪಾರ್ಟಿಯ ಫ್ಯಾಕ್ಟ್ಸ್ಗಳನ್ನು ಅಡ್ಮಿಟ್ ಮಾಡ್ಕೊಳ್ಬೋದು. ಪ್ಲೇಂಟ್ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಈ ಪ್ಲೀಟಿಂಗ್ಸ್ಗಳನ್ನು ಫೈಲ್ ಮಾಡೋ ಮುಖಾಂತರ ಅಥವಾ ಸಪ್ರೇಟಾಗಿ ರಿಟರ್ನ್ ನೋಟಿಸನ್ನು ಕೊಡೋ ಮುಖಾಂತರ ಆ ಅಪೋಸಿಟ್ ಪಾರ್ಟಿಯ ಫ್ಯಾಕ್ಟ್ಸ್ಗಳನ್ನು ಅಡ್ಮಿಟ್ ಮಾಡ್ಕೊಳ್ಬೋದು, ಅಂದರೆ ಒಪ್ಕೊಳ್ಬೋದು. ಅವ್ರು ಹೇಳ್ತಾ ಇರೋದು ಈ ಒಂದು ಫ್ಯಾಕ್ಟ್ ಕರೆಕ್ಟ್ ಆಗಿದೆ ಅಂತೇಳಿ ಒಪ್ಕೊಳ್ಬೋದು. ಸೊ ಇದರಿಂದ ಏನಾಗತ್ತಂದರೆ ಡಿಸ್ಪ್ಯೂಟ್ ಜಾಸ್ತಿ ಬೆಳ್ಕೊಂಡು ಹೋಗೋದಿಲ್ಲ, ಅಲ್ಲೇ ಆ ಡಿಸ್ಪ್ಯೂಟ್ ಕಡಿಮೆ ಆಗುತ್ತೆ. ಇನ್ನೊಂದು ಏನಾಗತ್ತಂದರೆ ಎವಿಡೆನ್ಸ್ಗೆ ಅನ್ನೆಸೆಸರಿಯಾಗಿ ಎವಿಡೆನ್ಸ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು ಮತ್ತು ಟೈಮನ್ನು ಸೇವ್ ಮಾಡ್ಕೊಳ್ಬೋದು. ಉದಾಹರಣೆಗೆ ಹೇಳೋದಾದರೆ, ಈಗ ಒಬ್ಬ ವ್ಯಕ್ತಿ ರಿಕವರಿ ಶೂಟನ್ನು ಹಾಕಿದಾಗ ಅದರಲ್ಲಿ ಅಲೀಸ್ಡ್ ಅಮೌಂಟ್ 2 lakh rupees ಇದ್ದಾಗ ಆಗ ಅಪೋಸಿಟ್ ಪಾರ್ಟಿಯವರು ಹೌದು 2 lakh rupees ತೊಗೊಂಡಿದ್ದೀವಿ, ಆದರೆ ಅದನ್ನ ರೀಪೇ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಯಾವುದನ್ನು ಒಪ್ಕೊಳ್ಬೇಕು ಅದನ್ನು ಒಪ್ಕೊಳ್ಬೇಕು, ಅಡ್ಮಿಟ್ ಮಾಡ್ಕೊಳ್ಬೇಕು. ಆಗ ನಂತರದಲ್ಲಿ ತಗೊಂಡಿರೋದ್ರ ಮೇಲೆ ಆ ಡಿಸ್ಪ್ಯೂಟ್ ಆಗೋದಿಲ್ಲ, ವಾಪಸ್ ಕೊಟ್ಟಿದ್ದಾರ ಇಲ್ಲ ಆ ಪಾಯಿಂಟ್ ಮೇಲೆ ಅಷ್ಟೇ ಡಿಸ್ಪ್ಯೂಟ್ ಆಗುತ್ತೆ. ಸೊ ಈ ರೀತಿಯಾಗಿ ಅಡ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ರೂಲ್ 2ನ ಪ್ರಕಾರ ಶೂಟ್ನ ಯಾವುದೇ ಪಾರ್ಟಿ ಅಪೋಸಿಟ್ ಪಾರ್ಟಿಯವ್ರಿಗೆ ತಾನು ಫೈಲ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಅಡ್ಮಿಟ್ ಮಾಡ್ಕೊಳ್ತಾರಾ ಇಲ್ಲ ಅಂಥೇಳಿ ನೋಟಿಸನ್ನು ಕೊಡಬೇಕು. ಆ ನೋಟಿಸ್ಗೆ ಅಪೋಸಿಟ್ ಪಾರ್ಟಿಯವರು 7 daysನಲ್ಲಿ ರೆಸ್ಪಾಂಡ್ ಮಾಡಬೇಕು, ಅಂದರೆ ಅಡ್ಮಿಟ್ ಮಾಡ್ಕೊಳ್ಬೇಕು ಅಥವಾ ಅದನ್ನ ಡೆನಿ ಮಾಡಬೇಕು ಅಥವಾ ಅದನ್ನ ಅಡ್ಮಿಟೆಡ್ ಮಾಡ್ಕೊಂಡಿಲ್ಲ ಅಂತೇಳಿ ಈ ರೀತಿಯಾಗಿ ಒಂದು ರಿಪ್ಲೈಯನ್ನು ಕೊಡಬೇಕಾಗ್ತದೆ. ಸೊ ಇದರಿಂದ ಏನಾಗುತ್ತಂದರೆ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಪ್ರೂವ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು ಮತ್ತು ಅನ್ನೆಸೆಸರಿ ವಿಟ್ನೆಸಸ್ಗಳನ್ನು ಕೋರ್ಟ್ಗೆ ಸಮನ್ಸ್ ಕೊಟ್ಟು ಎವಿಡೆನ್ಸ್ ನಡೆಸೋದು ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಒಂದು ವೇಳೆ ಆ ಅಪೋಸಿಟ್ ಪಾರ್ಟಿ ಅವುಗಳನ್ನು ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ರಾಂಗ್ಲಿ ರಿಫ್ಯೂಸ್ ಮಾಡಿದರೆ, ಒಂದು ವೇಳೆ ರಿಫ್ಯೂಸ್ ಮಾಡಿದಂತಹ ಡಾಕ್ಯುಮೆಂಟ್ ಕೋರ್ಟ್ನಲ್ಲಿ ಪ್ರೂವ್ ಆದರೆ ಆಗ ಯಾವ ಪಾರ್ಟಿ ಆ ಒಂದು ಡಾಕ್ಯುಮೆಂಟನ್ನು ರಿಫ್ಯೂಸ್ ಮಾಡಿರುತ್ತೋ ಆ ಪಾರ್ಟಿ ಕಾಸ್ಟನ್ನು ಕೊಡಬೇಕಾಗತ್ತೆ. ಉದಾಹರಣೆಗೆ ನೋಡೋದಾದರೆ, ಪ್ಲೇಂಟಿಫ್ ಒಂದು ಸೇಲ್ ಡೀಡನ್ನು ಅಡ್ಮಿಟ್ ಮಾಡ್ಕೊಳ್ಳೋದಕ್ಕಾಗಿ ನೋಟಿಸ್ ಕಳಿಸಿರ್ತಾನೆ, ಅದನ್ನು ಡಿಫೆಂಡೆಂಟ್ ವಿಥೌಟ್ ರೀಸನ್ ಡೆನಿ ಮಾಡಿದರೆ ನಂತರ ಕೋರ್ಟ್ನಲ್ಲಿ ಆ ಸೇಲ್ ಡೀಡ್ ಸಬ್ ರಿಜಿಸ್ಟರ್ ಮುಖಾಂತರ ಪ್ರೂವ್ ಆದರೆ ಆಗ ಆ ಒಂದು ಕಾಸ್ಟನ್ನು ಡಿಫೆಂಡೆಂಟ್ ಪಾರ್ಟಿನೇ ಕೊಡಬೇಕಾಗತ್ತೆ.